ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ಎಸ್ಐಟಿಗೆ ತನಿಖೆಯನ್ನು ಒಪ್ಪಿಸಲಾಗಿದ್ದು ಇದೀಗ ಎಸ್ಐಟಿ ತನಿಖಾ ತಂಡ ಆತ್ಮಹತ್ಯೆ ಮಾಡಿಕೊಂಡಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಕೈಗೆತ್ತಿಕೊಂಡಿದೆ. ಅಶೋಕನಗರ ಪೊಲೀಸರು ಸ್ಥಳ ಮಹಜರನ್ನು ಕೂಡ ಮಾಡಿದ್ದಾರೆ. ರಾಯ್ ಶೂಟ್ ಮಾಡಿಕೊಂಡಿದ್ದಂತಹ ಪಿಸ್ತೂಲ್ ಅನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಸೊ ಆ ಪಿಸ್ತೂಲ್ ಯಾವಾಗ ಲೈಸೆನ್ಸ್ ಅನ್ನ ಪಡೆಯಲಾಗಿತ್ತು, ಅವರದ್ದೇ ಪಿಸ್ತೂಲ ಶೂಟ್ ಮಾಡ್ಕೊಂಡಿದ್ದಾರೆ ಅನ್ನೋದಾದರೆ ಯಾವ ರೀತಿಯಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಪೋಸ್ಟ್ ಮಾರ್ಟಮ್ನಲ್ಲಿ ಒಂದು ವರದಿ ಸಿಕ್ಕಿದೆ. ಬಟ್ ಪೊಲೀಸರು ಸ್ಥಳ ಮಹಜರಿನಲ್ಲಿ ಇನ್ನಷ್ಟು ದಾಖಲಾತಿಗಳು, CCTV ಇತ್ತಾ ಇಲ್ವಾ, ಇದೆಲ್ಲದರ ಮಾಹಿತಿಯನ್ನು ಕೆದಕುವ ಪ್ರಯತ್ನಗಳಾಗ್ತಾ ಇದೆ. ಪಿಸ್ತೂಲ್ ಬಗ್ಗೆ ಮಾಹಿತಿಯನ್ನು ಪೊಲೀಸರು ಕೆದಕ್ತಾ ಇದ್ದಾರೆ. ಮೋಸ್ಟ್ ಡೇಂಜರಸ್ ಪಿಸ್ತೂಲ್ ಅನ್ನೋದು ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ. ಬೆಲ್ಜಿಯಂ ದೇಶದ ಪಿಸ್ತೂಲ್ ಅನ್ನೋದು ಕೂಡ ಖಾತ್ರಿಯಾಗಿದೆ. ಅವರು ಶೂಟ್ ಮಾಡಿಕೊಂಡಿರುವಂತಹ ಪಿಸ್ತೂಲ್ ಏನಿದೆ ಅದು ಶೂಟ್ ಮಾಡಿಕೊಂಡಂತಹ ಗನ್ ಸ್ಮಾರ್ಟ್ ಸೌಂಡ್ಲೆಸ್ ಗನ್. ಹಾಗಾಗಿ ಅದು ಸುಮಾರು ಹೊತ್ತುಗಳ ಕಾಲ ಅಲ್ಲಿದ್ದವ್ರು ಯಾರಿಗೂ ಗೊತ್ತೇ ಆಗಲಿಲ್ಲ ಅನ್ನುವಂತಹ ವಿಷಯ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ರಿಂದ. ನಾಗೇಶ್, ಈ ಆತ್ಮಹತ್ಯೆ ಸುದ್ದಿ ಬರ್ತಿದ್ದ ಹಾಗೆ ಸಹಜವಾಗಿ ಈ ಪ್ರಶ್ನೆ ಎದ್ದೇಳ್ತು. ಶೂಟ್ ಮಾಡಿಕೊಂಡಾಗ ಫೈರಿಂಗ್ನ ಸೌಂಡ್ನಿಂದಾಗಿ IT ಅಧಿಕಾರಿಗಳಿಗೆ ಗೊತ್ತೇ ಆಗಲಿಲ್ವಾ, ಅಷ್ಟೊತ್ತು ಏನು ಮಾಡ್ತಿದ್ರು ಅಂತ. ಈಗ ಪೋಸ್ಟ್ ಮಾರ್ಟಮ್ ಅಂದರೆ ಪೊಲೀಸರ ತನಿಖೆಯ ಹಂತದಲ್ಲಿ ಪಿಸ್ತೂಲ್ನ ಬಗ್ಗೆ ಸಿಗ್ತಾ ಇರುವಂತಹ ವಿವರಣೆಗಳೇನು? ದಿವ್ಯ, ಉದ್ಯಮಿ ಸಿಜೆ ರಾಯ್ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡ ಬಳಿಕ ಘಟನಾ ಸ್ಥಳಕ್ಕೆ ಅಶೋಕನಗರ ಪೊಲೀಸರು ಹೋಗಿ ಪರಿಶೀಲನೆ ಮಾಡಿ ಅವರು ಕೃತ್ಯಕ್ಕೆ ಬಳಸಿದಂತಹ ಪಿಸ್ತೂಲ್ ಅನ್ನು ಕೂಡ ಸೀಸ್ ಮಾಡಿದ್ರು. ಆ ಪಿಸ್ತೂಲ್ ಯಾವುದು ಅನ್ನುವಂಥದ್ದನ್ನ ತನಿಖಾ ಅಧಿಕಾರಿಗಳು ತನಿಖೆ ಮಾಡದಂತ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳು ಸಿಕ್ಕಿದ್ದಾವೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಿರುವಂತದ್ದು. ಅವರು ಶೂಟ್ ಮಾಡ್ಕೊಂಡಿರುವಂತ ಪಿಸ್ತೂಲ್ ಏನಿದೆ ಅದು ಬೆಲ್ಜಿಯಂ ದೇಶದ ಪಿಸ್ತೂಲ್ ಅನ್ನುವಂತ ಮಾಹಿತಿಗಳು ಕೂಡ ಸಿಕ್ಕಿರುವಂತದ್ದು. ಅದರ ವಿಶೇಷ ಅದು ಸ್ಮಾರ್ಟ್ ಬಹಳ ಚಿಕ್ಕದಾಗಿರುತ್ತೆ, ಮತ್ತೆ ಅದು ಶೂಟ್ ಮಾಡ್ಕೊಂಡ್ರು ಕೂಡ ಯಾವುದೇ ರೀತಿಯ ಶಬ್ದ ಬರೋದಿಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಈಗ ಪೊಲೀಸರಿಗೆ ಸಿಕ್ಕಿರುವಂತದ್ದು. ಹಾಗಾಗಿ ಈ ಕೃತ್ಯ ನಡೆದಂತ ಸಂದರ್ಭದಲ್ಲಿ ಅಲ್ಲೇ ಸ್ಥಳದಲ್ಲಿದ್ದಂತ IT ಅಧಿಕಾರಿಗಳಿಗೂ ಕೂಡ ತಕ್ಷಣಕ್ಕೆ ಸೌಂಡ್ ಕೇಳಿಲ್ಲ ಅನ್ನುವಂತ ಮಾಹಿತಿಗಳು ಇತ್ತು. ಇದನ್ನ ಪರಿಶೀಲನೆ ಮಾಡಿ ನೋಡಿದಂತ ಸಂದರ್ಭದಲ್ಲಿ ಅವರು ಬೆಲ್ಜಿಯಂ ದೇಶದ ಸ್ಮಾರ್ಟ್ ಹಾಗೂ ಸೌಂಡ್ಲೆಸ್ ಪಿಸ್ತೂಲ್ ಅನ್ನುವಂತ ಮಾಹಿತಿಗಳು ಕೂಡ ಈಗ ಸಿಕ್ಕಿರುವಂತದ್ದು. ಹಾಗಾಗಿ ಈಗಾಗಲೇ ಸೀಸ್ ಮಾಡಿರುವಂತಹ ಪಿಸ್ತೂಲ್ ಅನ್ನ ಬೆಲ್ಜಿಯಂ ದೇಶದಿಂದ ಯಾವಾಗ ತೆಗೆದುಕೊಂಡು ಬಂದಿದ್ದಾರೆ ಮತ್ತೆ ಲೈಸೆನ್ಸ್ ಗನ್ನ ಇಲ್ಲೋ ಅನ್ನುವಂಥದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡುವಂತ ಕೆಲಸಕ್ಕೆ ಈಗಾಗಲೇ ಅಶೋಕನಗರ ಪೊಲೀಸರು ಪ್ರಾಥಮಿಕವಾಗಿ ಮಾಡಿದ್ರು. ಅದಾದ ಬಳಿಕ ಅದೇ ಪಿಸ್ತೂಲ್ ಅನ್ನ ಈಗ SIT ಅಧಿಕಾರಿಗಳಿಗೆ ಹಸ್ತಾಂತರ ಮಾಡ್ಲಿಕ್ಕೆ ಕೂಡ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ಕೊಳ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಸದ್ಯಕ್ಕೆ ಇರುವಂತದ್ದು. ದಿವ್ಯ, ಥ್ಯಾಂಕ್ ಯು ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ.